ಪುಟ್ಟರಾಜು ಅಂತ ಕರೆ ಮಾಡಿದ್ದಾರೆ ಬೆಂಗಳೂರಿಂದ. ನಮಸ್ಕಾರ ಪುಟ್ಟರಾಜು ಅವರೇ. ಸರ್ ನಮಸ್ತೆ. ನಮಸ್ತೆ ಪುಟ್ಟರಾಜು, ಹೇಳಿ ತಮ್ಮ ಸಮಸ್ಯೆ ಏನು? ಸರ್ ಶರತ್ ಕುಮಾರ್ ಸರ್, ನಮಸ್ತೆ ಸರ್. ನಮಸ್ತೆ ಸರ್, ನಮ್ಮ ಶಿಸ್ನ ಸ್ವಲ್ಪ ಉದ್ದ ದಪ್ಪ ಕಮ್ಮಿ ಇದೆ. ಅದು ಯಾವ ತರ ಇದು ಮಾಡ್ಕೋಬೇಕು ಅಂತ ಗೊತ್ತಾಗ್ತದೆ. ತಮ್ಮ ವಯಸ್ಸೆಷ್ಟು? ವಯಸ್ಸು 31 ಸರ್. ಮದುವೆ ಆಗಿದೆಯಾ? ಆಗಿದೆ. ಮಕ್ಕಳಿದ್ದಾರಾ? ಇದ್ದಾರೆ ಸರ್. ಈಗ ನಿಮಿರಿಕೆ ಉಂಟಾದಾಗ, ಸಂಪೂರ್ಣ ನಿಮಿರಿಕೆ ಉಂಟಾದಾಗ ಸುಮಾರು ಎಷ್ಟು ಉದ್ದ ಇರ್ತದೆ? ಒಂದು 4 ಇಂಚ್ ಇರ್ಬೋದು ಸರ್. ಅದೇ ಇದನ್ನ ಸ್ಮಾಲ್ ಪೀನಿಸ್ ಅಂತ ಅಂತೀವಿ, ಚಿಕ್ಕ ಶಿಶ್ನು ಅಂತ. ಇದಕ್ಕೆ ಶಿಶ್ನುವಿನ ಲೆಂತ್, ಗರ್ತು, ಸ್ಟ್ರೆಂತ್, ಉದ್ದ, ದಪ್ಪ ಮತ್ತು ಅದು ಗಡಸ್ತನ ಜಾಸ್ತಿ ಮಾಡಲಿಕ್ಕೆ ಸುಮಾರು 10 ವಿವಿಧವಾದ ಚಿಕಿತ್ಸೆಗಳಿದೆ. ಅದರಲ್ಲಿ ಮೊಟ್ಟ ಮೊದಲನೇದಂದರೆ ಇದು ವ್ಯಾಕ್ಯೂಮ್ ಪಂಪು, ಎರಡನೇದು ಜೆಲ್ಕಿಂಗ್ ಡಿವೈಸು, ಮೂರನೇದು ಟ್ರ್ಯಾಕ್ಷನ್ನು, ನಾಲ್ಕನೇದು ವೆಯ್ಟ್ಸು, ಐದನೇದು PRP ಇಂಜೆಕ್ಷನ್, ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾ ಇಂಜೆಕ್ಷನ್. ಅಂದರೆ ವ್ಯಕ್ತಿಯ ರಕ್ತವನ್ನು ತೆಗೆದು ಅದರಲ್ಲಿರ್ತಕ್ಕಂಥ ಪ್ಲಾಸ್ಮಾ ಮತ್ತು ಪ್ಲಾಟ್ಲೆಟ್ಸನ್ನು ಬೇರ್ಪಡಿಸಿ ಅವುಗಳನ್ನ ನೇರವಾಗಿ ಶಿಶ್ನುವಿಗೆ ಇಂಜೆಕ್ಟ್ ಮಾಡೋದು. ಇದನ್ನು PRP ಅಂತ ಅಂತೀವಿ. ಇದನ್ನ ತಿಂಗಳಿಗೆ ಒಂದು ಇಂಜೆಕ್ಷನ್ ರೀತಿ ಸುಮಾರು 3 ರಿಂದ 5 ತಿಂಗಳು ಕೊಟ್ಟರೆ ಆಗ ಶಿಶ್ನುವಿನ ಗಾತ್ರ, ದಪ್ಪ ಮತ್ತು ಉದ್ದ ಜಾಸ್ತಿ ಆಗ್ತದೆ. ಜೊತೆಗೆ ಮಾತ್ರೆಗಳು ಕೂಡ ಸಿಗ್ತದೆ, ಎಲ್ಲಾರ್ಜಿನ್, ಸಿಲಿನಿಯಂ, ಜಿಂಕ್ ಮತ್ತು ಕೋಎನ್ಜೈಮ್ ಯುಕ್ತ ಮಾತ್ರೆಗಳು. ಅವುಗಳನ್ನ ಕೊಡೋದ್ರ ಮುಖಾಂತರ ಶಿಶ್ನುವಿನಲ್ಲಿ ರಕ್ತ ಚಲನೆ ಜಾಸ್ತಿ ಆಗ್ತದೆ. ಜೊತೆಗೆ ಟೆಸ್ಟೋಸ್ಟೆರೋನ್ ಹಾರ್ಮೋನ್ ಕೊಡೋದ್ರ ಮುಖಾಂತರ ಕೂಡ ಶಿಶ್ನುವಿನ ಬೆಳವಣಿಗೆಯನ್ನು ಸಾಕಷ್ಟು ಮಟ್ಟಿಗೆ ಮಾಡ್ಬೋದು. ಇದ್ರಗಳ ಜೊತೆಗೆ ಬೇರೆ ಲೇಪನಗಳು ಕೂಡ ಬರ್ತದೆ, ಜೆಲ್ಗಳು ಕೂಡ ಬರ್ತದೆ. ಅವುಗಳನ್ನ ಹಚ್ಚೋದ್ರ ಮುಖಾಂತರ ಶಿಶ್ನುವಿನಲ್ಲಿ ರಕ್ತ ಚಲನೆ ಮಾಡ್ಬೋದು, ಜಾಸ್ತಿ ಮಾಡ್ಬೋದು. ಜೊತೆಗೆ ಲೋ ಎನರ್ಜಿ ಶಾಕ್ ವೇವ್ ಥೆರಪಿ ಅಂದರೆ LESWT ಅಂತ, ಅಂದರೆ ಒಂದು ಇದು ಲೇಸರ್ ಥೆರಪಿ. ಅದನ್ನು ಶಿಶ್ನುವಿಗೆ ನಿಯಮಿತವಾಗಿ 9 ಸಾರಿ ಕೊಡೋದ್ರ ಮುಖಾಂತರ, ವಾರಕ್ಕೊಂದು ಸಾರಿ ಅಥವಾ 15 ದಿವಸಕ್ಕೊಂದು ಸಾರಿ 1 ಸಾರಿ ಲೋ ಎನರ್ಜಿ ಶಾಕ್ ವೇವ್ಸನ್ನು ಕೊಡೋದ್ರ ಮುಖಾಂತರ ಶಿಶ್ನುವಿನಲ್ಲಿ ಒಳಗಡೆ ನ್ಯೂ ವ್ಯಾಸ್ಕ್ಯುಲರೈಸೇಷನ್ ಮಾಡ್ಬೋದು, ಅಂತಂದರೆ ರಕ್ತ ಚಲನೆ ಜಾಸ್ತಿ ಆಗೋ ರೀತಿಯಲ್ಲಿ ಮಾಡ್ಬೋದು. ಜೊತೆಗೆ ಈ ಆಕ್ಯುಪಂಕ್ಚರ್ ಥೆರಪಿ ಕೂಡ ಬಂದಿದೆ. ಆಕ್ಯುಪಂಕ್ಚರ್ ಕೊಡೋದ್ರ ಶಿಶ್ನುವಿಗೆ ಆಕ್ಯುಪಂಕ್ಚರ್ ಕೊಡೋದ್ರ ಮುಖಾಂತರ ಶಿಶ್ನುವಿನಲ್ಲಿರತಕ್ಕಂಥ ನರಗಳನ್ನು ಒಂದು ಸ್ವಲ್ಪ ಅದನ್ನು ಉತ್ತೇಜನಗೊಳಿಸಿ ಅದನ್ನು ಶಿಶ್ನುವಿನ ಬೆಳವಣಿಗೆ ಆಗೋ ರೀತಿಯಲ್ಲಿ ಮಾಡ್ಬೋದು. ಜೊತೆಗೆ ಹೈಡ್ರೋಥೆರಪಿ, ನ್ಯೂಮೋಥೆರಪಿ, ಮಸಾಜ್ ಥೆರಪಿ ಕೂಡ ಇದೆ. ಶಿಶ್ನುವಿನ ಒಂದು ಯಂತ್ರದ ಒಳಗಡೆ ಇಟ್ಟು ಅದಕ್ಕೆ ಹೈಡ್ರೋಥೆರಪಿ, ನ್ಯೂಮೋಥೆರಪಿ, ವ್ಯಾಕ್ಯೂಮ್ ಥೆರಪಿ ಮತ್ತು ಮಸಾಜ್ ಥೆರಪಿ ಮಾಡೋದ್ರ ಮುಖಾಂತರ, ಅಂದರೆ ಒಂಥರ ಫಿಸಿಯೋಥೆರಪಿ ಎಕ್ಸಸೈಸಸ್. ಈಗ ಹೇಗೆ ನಾವು ಬೇರೆ ಬೇರೆ ಅಂಗಾಂಗಗಳನ್ನ ವೃದ್ಧಿ ಮಾಡಲಿಕ್ಕೆ ಹೋಗಿ ಜಿಮ್ಗೆ ಹೋಗಿ ನಾವು ಬೇರೆ ಬೇರೆ ರೀತಿಯ ವ್ಯಾಯಾಮಗಳು ಮಾಡ್ತೀವಿ, ಅದೇ ರೀತಿ ಪೀನೇಲ್ ಜಿಮ್ ಅಂತ ಇದೆ. ಪೀನಿಸ್ಗೆ ಅದನ್ನು ಉದ್ದವನ್ನು ಮಾಡೋದಕ್ಕೆ, ದಪ್ಪವನ್ನು ಮಾಡೋದಕ್ಕೆ ಅದಕ್ಕೆ ಸಾಕಷ್ಟು ವ್ಯಾಯಾಮಗಳಿದೆ. ಅವುಗಳನ್ನ ಮಾಡೋದ್ರ ಮುಖಾಂತರ ಕೂಡ ಶಿಶ್ನುವಿನ ಗಾತ್ರವನ್ನು ಜಾಸ್ತಿ ಮಾಡ್ಬೋದು.